ತಮಿಳುನಾಡು ರಾಜಕೀಯದಲ್ಲಿ ಈಗ ನಡೀತಿರುವ ಬೆಳವಣಿಗೆ ನೋಡಿದ್ರೆ ರಾಜಕೀಯದಲ್ಲಿ ಶಾಶ್ವತ ಸ್ನೇಹಿತರೂ ಇಲ್ಲ, ಶಾಶ್ವತ ಶತ್ರುಗಳೂ ಇಲ್ಲ ಅನ್ನೋ ಮಾತು ಮತ್ತೆ ಸಾಬೀತಾಗ್ತಿದೆಯೇನೋ ಅನ್ನೋ ಅನುಮಾನ ಶುರುವಾಗಿದೆ. ಇಷ್ಟು ವರ್ಷ ಒಬ್ರನ್ನೊಬ್ರು ರಾಜಕೀಯವಾಗಿ ಕಚ್ಚಿಕೊಂಡು ಬಂದಿದ್ದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ಈಗ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ ಏರಿಕೆಯನ್ನ ತಡೆಯಲು ಒಂದಾಗುವ ಯೋಚನೆ ಮಾಡ್ತಿವೆ ಅನ್ನೋ ಸುದ್ದಿ ತಮಿಳುನಾಡು ಮಾತ್ರವಲ್ಲ, ದೇಶದ ರಾಜಕೀಯ ವಲಯದಲ್ಲೇ ದೊಡ್ಡ ಚರ್ಚೆ ಹುಟ್ಟಾಕಿದೆ. ಈ ವಿಚಾರ ಸದ್ಯಕ್ಕೆ ಅಧಿಕೃತ ಘೋಷಣೆ ಹಂತಕ್ಕೆ ಬಂದಿಲ್ಲ, ಆದರೆ ಬ್ಯಾಕ್ ಚಾನೆಲ್ ಮಾತುಕತೆಗಳು ನಡೀತಿವೆ ಅನ್ನೋ ಮಾಹಿತಿ ಹೊರಬಿದ್ದಿರುವುದೇ ದೊಡ್ಡ ವಿಷಯ. ಯಾಕಂದ್ರೆ ತಮಿಳುನಾಡಿನ ರಾಜಕೀಯ ಅಂದ್ರೆ ದಶಕಗಳ ಕಾಲ ಎರಡು ದ್ರಾವಿಡ ಶಕ್ತಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಯ ನಡುವಿನ ನೇರ ಹೋರಾಟ. ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೊಂದು ವಿರೋಧ ಪಕ್ಷವಾಗೋದು ಅಲ್ಲಿ ಸಾಮಾನ್ಯ. ಅಂಥ ಎರಡು ಪಕ್ಷಗಳು ಈಗ ಒಂದೇ ವೇದಿಕೆಗೆ ಬಂದ್ರೆ ಅದು ಸಾಮಾನ್ಯ ಮೈತ್ರಿಯಲ್ಲ, ರಾಜಕೀಯ ಭೂಕಂಪವೇ ಆಗ್ಬೋದು. ಈ ಬೆಳವಣಿಗೆ ಹಿಂದೆ ಒಂದು ದೊಡ್ಡ ಭಯ ಕೆಲಸ ಮಾಡ್ತಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಅದೇ ವಿಜಯ್ ಫ್ಯಾಕ್ಟರ್. ನಟ ವಿಜಯ್ ರಾಜಕೀಯಕ್ಕೆ ಬಂದ ನಂತರ ಯುವ ಮತದಾರರಲ್ಲಿ, ಮಧ್ಯಮ ವರ್ಗದಲ್ಲಿ, ಮೊದಲ ಬಾರಿಗೆ ಮತ ಹಾಕೋ ಜನರಲ್ಲಿ ಟಿವಿಕೆಗೆ ದೊಡ್ಡ ಮಟ್ಟದ ಆಕರ್ಷಣೆ ಸೃಷ್ಟಿಯಾಗಿದೆ. ಸಿನಿಮಾ ಅಭಿಮಾನಿ ಬಳಗವನ್ನ ರಾಜಕೀಯ ನೆಲೆಯಾಗಿ ಮಾರ್ಪಡಿಸೋ ಪ್ರಯತ್ನನ ವಿಜಯ್ ಮಾಡ್ತಿದ್ದಾರೆ. ಇದುವರೆಗೆ ಡಿಎಂಕೆ ವಿರೋಧಿ ಮತ ಅಂದ್ರೆ ಅದು ಎಐಎಡಿಎಂಕೆಗೆ ಹೋಗ್ತಿತ್ತು. ಆದರೆ ಈಗ ಆ ಮತದ ದೊಡ್ಡ ಭಾಗ ಟಿವಿಕೆ ಕಡೆ ಹೋಗ್ಬೋದು ಅನ್ನೋ ಭಯ ಎರಡೂ ಪಕ್ಷಗಳಲ್ಲೂ ಕಾಣಿಸ್ತಿದೆ. ಇದಕ್ಕೆ ಕಾರಣವಾಗಿ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗೋ ಚರ್ಚೆ ಶುರುವಾಗಿದೆ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ವಿಶೇಷವಾಗಿ 20ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರನ್ನ ಪುದುಚೇರಿ ರೆಸಾರ್ಟ್ಗೆ ಕರೆದೊಯ್ಯಲಾಗಿದೆ ಅನ್ನೋ ಸುದ್ದಿ ಬಂದಿರುವುದು ರಾಜಕೀಯ ಅನುಮಾನಗಳಿಗೆ ಇನ್ನಷ್ಟು ಬಲ ಕೊಟ್ಟಿದೆ. ರೆಸಾರ್ಟ್ ರಾಜಕೀಯ ಅಂದ್ರೆ ಸಾಮಾನ್ಯವಾಗಿ ಸರ್ಕಾರ ಬೀಳೋ ಭಯ ಅಥವಾ ಪಕ್ಷಭ್ರಷ್ಟತೆ ತಡೆಯೋ ಯತ್ನ ಅಂತ ಜನ ಅರ್ಥ ಮಾಡ್ಕೊಳ್ತಾರೆ. ಹೀಗಾಗಿ ಈ ಬೆಳವಣಿಗೆಗೆ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಸೃಷ್ಟಿಯಾಗಿದೆ. ಆದ್ರೆ ಡಿಎಂಕೆ ಮತ್ತು ಎಐಎಡಿಎಂಕೆ ನಿಜವಾಗಿಯೂ ಒಂದಾಗ್ತಾರಾ ಅನ್ನೋ ಪ್ರಶ್ನೆ ತುಂಬಾ ದೊಡ್ಡದು. ಯಾಕಂದ್ರೆ ಇದು ಕೇವಲ ಎರಡು ಪಕ್ಷಗಳ ಮೈತ್ರಿ ಅಲ್ಲ, ಇದು ಎರಡು ಭಿನ್ನ ರಾಜಕೀಯ ಪರಂಪರೆಗಳು ಒಂದಾಗೋ ಪ್ರಯತ್ನ. ಎಂಜಿಆರ್ ಮತ್ತು ಜಯಲಲಿತಾ ಪರಂಪರೆಯ ಎಐಎಡಿಎಂಕೆ, ಕರುಣಾನಿಧಿ ಮತ್ತು ಸ್ಟಾಲಿನ್ ಪರಂಪರೆಯ ಡಿಎಂಕೆ ವಿರುದ್ಧವೇ ಬೆಳೆದ ಪಕ್ಷ. ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ದಶಕಗಳ ರಾಜಕೀಯ ವೈರ ಇದೆ. ನೆಲಮಟ್ಟದ ಕಾರ್ಯಕರ್ತರೇ ಒಬ್ರನ್ನೊಬ್ರು ಒಪ್ಪಿಕೊಳ್ಳೋ ಪರಿಸ್ಥಿತಿ ಇಲ್ಲ. ಹೀಗಿರುವಾಗ ನಾಯಕರು ಮೇಲ್ಮಟ್ಟದಲ್ಲಿ ಕೈಜೋಡಿಸಿದ್ರೂ ಅದನ್ನ ಕಾರ್ಯಕರ್ತರು ಮತ್ತು ಮತದಾರರು ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಇದೇ ಕಾರಣಕ್ಕೆ ಒಂದು ವೇಳೆ ಈ ಮೈತ್ರಿ ಸರ್ಕಾರ ರಚನೆ ಆದ್ರೂ ಅದು ತುಂಬಾ ಸ್ಥಿರ ಸರ್ಕಾರ ಆಗುತ್ತೆ ಅಂತ ಹೇಳೋದು ಕಷ್ಟ. ಆರಂಭದಲ್ಲಿ ವಿಜಯ್ ಅಬ್ಬರ ತಡೆಯೋಣ ಅನ್ನೋ ಒಂದೇ ಗುರಿಯಿಂದ ಕೈಜೋಡಿಸಿದ್ರೂ ಮುಂದೆ ಮುಖ್ಯಮಂತ್ರಿ ಸ್ಥಾನ, ಸಚಿವ ಸ್ಥಾನ, ಅಧಿಕಾರ ಹಂಚಿಕೆ, ಪ್ರಾದೇಶಿಕ ಪ್ರಭಾವ ಇವೆಲ್ಲದ ಮೇಲೆ ಜಗಳ ಶುರುವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಎರಡೂ ಪಕ್ಷಗಳಿಗೂ ರಾಜ್ಯ ಮಟ್ಟದಲ್ಲಿ ತಮ್ಮದೇ ದೊಡ್ಡ ನಾಯಕತ್ವ ಇದೆ. ಯಾರು ಮೇಲು, ಯಾರು ಮುಖ್ಯಮಂತ್ರಿ, ಯಾರು ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಪ್ರಶ್ನೆಗಳು ದಿನವೂ ಕಿಚ್ಚು ಹಚ್ಚಬಹುದು. ಜನರ ಪ್ರತಿಕ್ರಿಯೆ ಕೂಡ ಮಿಶ್ರವಾಗಿರಬಹುದು. ಕೆಲವರು ಟಿವಿಕೆ ಎನ್ನುವ ಹೊಸ ಅಲೆ ತಡೆಯಲು ಅನುಭವಿಗಳ ಮೈತ್ರಿ ಬೇಕು ಅಂತ ಬೆಂಬಲ ಕೊಡಬಹುದು. ಆದರೆ ದೊಡ್ಡ ಪ್ರಮಾಣದ ಜನ, ವಿಶೇಷವಾಗಿ ಯುವ ಮತದಾರರು, ಇದನ್ನು ಅಧಿಕಾರ ಉಳಿಸಿಕೊಳ್ಳೋ ಡೀಲ್ ಅಂತ ನೋಡೋ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಇಷ್ಟು ವರ್ಷ ಒಬ್ರನ್ನೊಬ್ರು ಭ್ರಷ್ಟರು, ರಾಜ್ಯ ಹಾಳು ಮಾಡಿದವರು ಅಂತ ಆರೋಪ ಮಾಡಿಕೊಂಡಿದ್ದ ಪಕ್ಷಗಳು ಏಕಾಏಕಿ ಒಂದಾಗಿದ್ರೆ ಜನರಲ್ಲಿ ಸಹಜವಾಗೇ ಅನುಮಾನ ಬರುತ್ತದೆ. ಇಷ್ಟು ವರ್ಷ ಹೇಳಿದ್ದು ಸುಳ್ಳ, ಇಲ್ಲ ಈಗಿನ ಮೈತ್ರಿಯೇ ಸ್ವಾರ್ಥವ ಅನ್ನೋ ಪ್ರಶ್ನೆ ಜನ ಕೇಳಬಹುದು. ಇದೇ ಸಂದರ್ಭದಲ್ಲಿ ವಿಜಯ್ ಮತ್ತು ಟಿವಿಕೆಗೆ ಇದು ರಾಜಕೀಯ ಅವಕಾಶವಾಗಬಹುದು. ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾದ್ರೆ ವಿಜಯ್ ತಮ್ಮನ್ನು ಪರ್ಯಾಯ ಶಕ್ತಿ ಅಂತ ಪ್ರಚಾರ ಮಾಡಬಹುದು. ಹಳೆಯ ರಾಜಕೀಯ ಕುಟುಂಬಗಳು ಒಂದಾಗಿ ಹೊಸ ರಾಜಕೀಯ ಬದಿಯ ಬದಲಾವಣೆಯನ್ನು ತಡೆಯಲು ಬರುತ್ತಿವೆ ಅನ್ನೋ ಭಾವನಾತ್ಮಕ ನ್ಯಾರೇಟಿವ್ ನಿರ್ಮಿಸೋ ಸಾಧ್ಯತೆ ಇದೆ. ಇದರಿಂದ ಯುವಕರು ಮತ್ತು ಬದಲಾವಣೆ ಬಯಸೋ ಮತದಾರರು ಇನ್ನಷ್ಟು ಪ್ರಮಾಣದಲ್ಲಿ ಟಿವಿಕೆ ಕಡೆ ಸೆಳೆಯಲ್ಪಡುವ ಸಾಧ್ಯತೆ ಇದೆ. ಒಂದರ್ಥದಲ್ಲಿ ನೋಡಿದ್ರೆ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿ ವಿಜಯ್ಗೆ ಹಾನಿಗಿಂತ ಲಾಭ ಮಾಡಿಕೊಡೋ ಸಾಧ್ಯತೆಯೂ ಇದೆ.
ಯಾಕಂದ್ರೆ ರಾಜಕೀಯದಲ್ಲಿ ಕೆಲವೊಮ್ಮೆ ಎರಡು ದೊಡ್ಡ ಶಕ್ತಿಗಳು ಒಂದಾದಾಗ ಜನ ಮೂರನೇ ಪರ್ಯಾಯ ಹುಡುಕಲು ಶುರು ಮಾಡ್ತಾರೆ. ಇದೇ ಪರಿಸ್ಥಿತಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಏರಿಕೆಗೆ ಕಾರಣವಾಗಿತ್ತು ಅನ್ನೋ ವಿಶ್ಲೇಷಣೆಗಳೂ ಇವೆ. ಭಾರತದ ರಾಜಕೀಯ ಇತಿಹಾಸ ನೋಡಿದ್ರೆ ಇಂತಹ ಅಸಾಧ್ಯ ಮೈತ್ರಿಗಳು ಹೊಸದಲ್ಲ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಮತ್ತು ಪಿಡಿಪಿ ಕೈಜೋಡಿಸಿದಾಗ ದೇಶವೇ ಅಚ್ಚರಿಪಟ್ಟಿತ್ತು. ಒಂದು ಕಡೆ ರಾಷ್ಟ್ರೀಯತಾವಾದದ ರಾಜಕೀಯ, ಇನ್ನೊಂದು ಕಡೆ ಕಾಶ್ಮೀರ ಸ್ವಾಯತ್ತತೆಯ ಮಾತು. ಆದ್ರೂ ಅಧಿಕಾರಕ್ಕಾಗಿ ಒಂದಾದವು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ್ಲೂ ಇದೇ ಪ್ರಶ್ನೆ ಎದ್ದಿತ್ತು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಒಂದು ಬಾರಿ ಆರ್ಜೆಡಿಯ ಜೊತೆ, ಮತ್ತೆ ಬಿಜೆಪಿ ಜೊತೆ, ಮತ್ತೆ ಆರ್ಜೆಡಿಯ ಜೊತೆ ಹೋದದ್ದು ರಾಜಕೀಯದ ಲೆಕ್ಕಾಚಾರ ಹೇಗೆ ಕ್ಷಣಕ್ಷಣಕ್ಕೂ ಬದಲಾಗತ್ತೆ ಅನ್ನೋದಕ್ಕೆ ಉದಾಹರಣೆ. ಕಾಂಗ್ರೆಸ್ ವಿರುದ್ಧ ಹುಟ್ಟಿದ ಎನ್ಸಿಪಿಯೇ ಮತ್ತೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿತ್ತು. ಹೀಗಾಗಿ ರಾಜಕೀಯದಲ್ಲಿ ಅಸಾಧ್ಯ ಅಂತ ಏನೂ ಇಲ್ಲ. ಆದ್ರೆ ತಮಿಳ್ನಾಡು ಪ್ರಕರಣ ಸ್ವಲ್ಪ ವಿಭಿನ್ನ. ಯಾಕಂದ್ರೆ ಅಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಕೇವಲ ಪಕ್ಷಗಳಲ್ಲ, ಎರಡು ದೊಡ್ಡ ಭಾವನಾತ್ಮಕ ಶಿಬಿರಗಳು. ಅವು ಒಂದಾಗೋದು ಅಂದ್ರೆ ನೆಲಮಟ್ಟದ ರಾಜಕೀಯ ಸಂಸ್ಕೃತಿಯೇ ಬದಲಾಗೋದು. ಹೀಗಾಗಿ ಈ ಮೈತ್ರಿ ಸಾಧ್ಯತೆ ಇದೆ, ಆದ್ರೆ ಅದು ಸುಲಭ ಅಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣ ಚುನಾವಣಾ ಪೂರ್ವ ಮೈತ್ರಿಗಿಂತ ಚುನಾವಣೆಯ ನಂತರದ ಅವಶ್ಯಕತೆ ಮೈತ್ರಿ ಆಗೋ ಸಾಧ್ಯತೆ ಹೆಚ್ಚು ಅನ್ನೋ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ವಿಜಯ್ ರಾಜಕೀಯ ಪ್ರವೇಶ ತಮಿಳ್ನಾಡಿನ ಹಳೆಯ ರಾಜಕೀಯ ಲೆಕ್ಕಾಚಾರಗಳನ್ನೇ ಅಸ್ತವ್ಯಸ್ತ ಮಾಡ್ತಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಿಜವಾಗಿಯೂ ಒಂದಾದ್ರೆ ಅದು ಕೇವಲ ಮೈತ್ರಿಯಲ್ಲ, ತಮಿಳುನಾಡು ರಾಜಕೀಯದ ಹೊಸ ಅಧ್ಯಾಯ. ಆದ್ರೆ ಅದೇ ಸಮಯದಲ್ಲಿ ಅದು ವಿಜಯ್ಗೆ ಇನ್ನಷ್ಟು ದೊಡ್ಡ ರಾಜಕೀಯ ಅವಕಾಶವನ್ನು ಕೊಡಬಹುದು. ಈಗಿನ ಪರಿಸ್ಥಿತಿಯಲ್ಲಿ ಈ ಮೈತ್ರಿ ಸಾಧ್ಯತೆ ಸಂಪೂರ್ಣ ಇಲ್ಲ ಅಂತ ಹೇಳೋದು ಕಷ್ಟ, ಖಚಿತ ಅಂತ ಹೇಳೋದು ಕೂಡ ಕಷ್ಟ. ಆದ್ರೆ ಒಂದು ಮಾತು ಸ್ಪಷ್ಟ: ವಿಜಯ್ ರಾಜಕೀಯಕ್ಕೆ ಬಂದ ಮೇಲೆ ತಮಿಳುನಾಡಿನಲ್ಲಿ ಯಾರೂ ಹಳೆಯ ರೀತಿಯಲ್ಲಿ ರಾಜಕೀಯ ಮಾಡೋ ಪರಿಸ್ಥಿತಿ ಉಳಿದಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.